ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ವಿಡಿಯೋ ಮಾಡೋ ಫಸ್ಟ್ ಲೈಕ್ ನಿಮಗೆ ಬರುತ್ತೆ, ನೋಟಿಫಿಕೇಷನು. ಪ್ಲೀಸ್ ಎಲ್ಲರದ್ದು ಪ್ರೋತ್ಸಾಹಿಸಿ. ನನಗೋಸ್ಕರ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ, ತರಕಾರಿ ಬಾತು. ಅದಕ್ಕೆ ಏನು ಮಾಡೋದನ್ನು ಬಂದು ತೋರಿಸ್ತೀನಿ. ಫಸ್ಟು ಒಂದು 4 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಸಲ ನಾನು ಅದ ತೋರಿಸಿಲ್ಲ, ಹಂಗೆ ಹಾಕಿದ್ದೀನಿ ನೋಡಿ. ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಮೀಡಿಯಮ್ ಬಂದರೆ ಸಾಕು. ನಾನು ಯೂಸ್ ಮಾಡೋ ಸನ್ಫ್ಲವರ್ ಆಯಿಲು. ನೀವು ಯಾವುದು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆನಂತರ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಹಚ್ಕೊಂಡಿದ್ದೀನಿ ನಾನು, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ನೀವು ಬೇಕಾದ್ರೆ ಇನ್ನೂ ತುಂಬ ಸಣ್ಣನೂ ಹಚ್ಕೋಬೋದು, ಮಕ್ಕಳಿರೋ ಮನೇಲಿ. ಆಮೇಲೆ ಶುಂಠಿ ಹಾಕ್ತಾಯಿದ್ದೀನಿ, ಎಲ್ಲ ಪೂರ್ತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಏನೂ ಆಡಿಸ್ಕೊಂಡಿಲ್ಲ, ಎಲ್ಲನೂ ಹಾಗೇ ಹಾಕಿದ್ದೀನಿ ನಾನು, ಬರೀ ಜಜ್ಜಿಬಿಟ್ಟೆ. ಆನಂತರ ಸ್ವಲ್ಪ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ಬೇಗ ಡ್ರೈ ಆಗುತ್ತೆ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಆನಂತರ ಈರುಳ್ಳಿ ತೊಗೊಂಡಿದ್ದೀನಿ, 1 ಈರುಳ್ಳಿ. ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗೆಂಡೆಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಜ್ಕೊಂಡಿದ್ದೀನಿ ನಾನು ನೋಡಿ. ಎಲ್ಲ ರೆಡ್ ಆಗ್ತಿದೆ. ಟೊಮೊಟೊ ತೊಗೊಂಡೆ ನಾನು, 3 ಟೊಮೊಟೊ ಅಷ್ಟು ತೊಗೊಂಡಿದ್ದೀನಿ. 4 ಜನಕ್ಕೆ ಮಾಡ್ತೇನಲ್ಲ, ಹಂಗಾಗಿ 3 ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಉದ್ದಕ್ಕೆ ಮಾಮೂಲಿ ಈರುಳ್ಳಿ ಕಟ್ ಮಾಡಿದ್ದೀನಲ್ಲ, ಅದೇ ರೀತಿ ಹಚ್ಕೋಬೋದು. ಅದು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ, ಅಂದರೆ ಸ್ವಲ್ಪ ಟೊಮೊಟೊ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆಲ್ಮೋಸ್ಟ್ ಈಗ ಉಪ್ಪು ಹಾಕ್ತಾಯಿದ್ದೀನಿ, ತರಕಾರಿ ಹಾಕ್ಬಿಟ್ಟು. ನಾನು ಚಿಕನ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರು ಎತ್ಬಿಟ್ಟು. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ, ಹಂಗಾಗಿ 4 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ರುಚಿಗೆ ಸ್ವಲ್ಪ ಚಿಕನ್ ಪೌಡರ್ ಇರಲಿ ಅಂತ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಆಗಲೇ. ಇನ್ನೇನು ಸ್ವಲ್ಪ ಟೈಮ್ ಅಷ್ಟೇ, ಬಾತ್ ರೆಡಿಯಾಗುತ್ತೆ. ನಾನು ಯಾವುದು ಕಲರ್ದು ಯೂಸ್ ಮಾಡಿಲ್ಲ. ಅಕಸ್ಮಾತ್ ಇವತ್ತು ಏನು ಬರೀ ಡ್ರೈನೇ ಹಾಕಿದ್ದೀನಿ, ಯಾವುದು ಮಿಕ್ಸಿಲಿ ನಾನು ಯಾವುದೂ ಗ್ರೈಂಡು ಮಾಡಿಲ್ಲ, ಅದೇ ರೀತಿ ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟ್ ಮೂಮೆಂಟಲ್ಲ ಅಂತ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಸೇರಿಸಿ ಹಾಕಿದ್ದೀನಿ ನಾನು. ನೀವು ಬೇಕಾದರೆ ಪುದೀನ ಸ್ಕಿಪ್ ಮಾಡ್ಬಿಟ್ಟು ಬರೀ ಕೊತ್ತಂಬರಿ ಹಾಕ್ಬೋದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.